Today, let us discuss about one of the important topic, importance of public speaking and leadership. ಕನ್ನಡದಲ್ಲಿ ಹೇಳೋದಾದ್ರೆ ಸಾರ್ವಜನಿಕ ಭಾಷಣ ಮತ್ತು ನಾಯಕತ್ವದ ಮಹತ್ವ. ನೋಡಿ, ಇವತ್ತು ಈ ಎರಡು ವಿಚಾರಗಳು ತುಂಬಾ ಇಂಪಾರ್ಟೆಂಟ್. ಯಾಕೆ? ಸಾರ್ವಜನಿಕ ಭಾಷಣದ ಮುಖಾಂತರ ನೀವು ಲಕ್ಷಾಂತರ ಮಂದಿಯನ್ನ ಒಂದೇ ಸಲ ರೀಚ್ ಔಟ್ ಮಾಡ್ಬೋದು. ಆಯ್ತಲ್ಲ, ಎಫೆಕ್ಟಿವ್ ಆಗಿ ಯಾರು ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಮಾತಾಡ್ತಾರೆ, ಇವರು ಆತ್ಮವಿಶ್ವಾಸದ ಗುಣಕ ಎಲ್ಲರೂ ನಿಮ್ಮನ್ನ ನಿರ್ಧಾರ ಮಾಡ್ಬಿಡ್ತಾರೆ. ಇವನು ಏನು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ನಿನ್ನ ಆಲೋಚನೆ ಜನರಿಗೆ ತಲುಪಿಸಬೇಕು ಅಂದ್ರೆ ಇರ್ತಕ್ಕಂಥ ಪವರ್ಫುಲ್ ವೆಪನ್ ಸಾರ್ವಜನಿಕ ಭಾಷಣ. ಪ್ರಭಾವ ಮತ್ತೆ ಅವಕಾಶಗಳು. ಯಾವಾಗ ನೀನು ಪಬ್ಲಿಕ್ ಅಲ್ಲಿ ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ ಮಾತಾಡ್ತೀಯಾ, ಆಪರ್ಚುನಿಟೀಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ನಿನ್ನ ಪ್ರಭಾವ, ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ. ನಾಯಕತ್ವ. ನಿಜವಾಗ್ಲೂ ಇವನು ನಾಯಕನ ಅಲ್ವಾ, ನಮಗೋಸ್ಕರ ಕೆಲಸ ಮಾಡ್ತಾನ ಅಲ್ವಾ ಅಂತ ಹೇಳಿ ನಿಮ್ಮ ನಾಯಕತ್ವದ ಗುಣಗಳು ನೇರವಾಗಿ ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಮತ್ತೆ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ನಿರ್ಧಾರ ಏನು, ನೀವು ಕನ್ವೆ ಮಾಡ್ಬೋದು. ಹಾಗಾಗಿ ಈ ಇಂತಹ ಮತ್ತಷ್ಟು ವಿಚಾರಗಳಿಗಾಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಅಲ್ಲಿವರೆಗೂ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.